ಸಿಎಗಳ ಜೊತೆಲಿ ಸಭೆ ಮಾಡಿದಾಗ ಸರ್ ಗವರ್ಮೆಂಟ್ ಇಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಭೂ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಮತ್ತೆ ಸುವ್ಯವಸ್ಥೆ ಗಲಾಟೆ ಜಾಸ್ತಿ ಆಗ್ತಿಂತ ಥ್ರೂಔಟ್. ಯಾವುದಕ್ಕೆ ಸರಿ ಅರ್ಥ ಇಲ್ಲ. ಭೂಮಿ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಆಗ್ತಿರೋಂತ ಹೋರಾಟಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತಿದೆ ಅಂತ ಸಿಎಂ ಅವರೇ ನೋಡಿ. ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಆಗಿದೆ. ಯಾರು ಒತ್ತಾಯ ಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತಗೊಳಕ್ ಆಗೋದಿಲ್ಲ. ರೈತರದು ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನು ಮಾತ್ರ ನಾವು ಭೂಮಿ ವಶಕ್ಕೆ ತೊಗೋಬೋದು. ಯಾರಿಗೆ ಕೊಡೋಕೆ ಇಷ್ಟ ಇಲ್ಲ 95% ಆಗಿದ್ರೆ ದೆನ್ ವಿ ಕ್ಯಾನ್ ಅಕ್ವೈರ್ ದ ರೆಸ್ಟ್ ಆಲ್ಸೋ ಅಂತ ಆ್ಯಕ್ಟಲ್ಲಿ ಇದೆ. ಈಗ ಉದಾಹರಣೆ ನೀವು ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಾವು ಮಾಡಿಲ್ವಾ, ಅವ್ರು ಕೊಡೋಕೆ ಇಷ್ಟ ಇಲ್ಲ ಅಂದರೆ ನಾವು ಅಗ್ರಿಕಲ್ಚರ್ ಝೋನ್ ಅಂತಲೇ ಡಿಕ್ಲೇರ್ ಮಾಡಿದ್ವಿ ಅದನ್ನು. ಈಗ ಕೆಲವು ರೈತರು ಇಲ್ಲ ನಾವು ಇಂಡಸ್ಟ್ರಿ ಮಾಡಬೇಕು ಅಂದ್ಬಿಟ್ಟು ಕೆಲವು ಜನ ಬಂದಿದ್ದಾರೆ. ಅದು ಪರಿಶೀಲನೆ ಮಾಡಿ ಅದು ಅಕ್ವೈರ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ. ನೋಬಡಿ ಕ್ಯಾನ್ ಫೋರ್ಸ್ ಫಾರ್ಮರ್ಸ್ ಟು ಸೆಲ್ ದರ್ ಲ್ಯಾಂಡ್. ಅದು ಯಾವತ್ತು ಮಾಡೋಕ್ಕೂ ಪ್ರಯತ್ನ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ವಾಗ್ದಾಳಿ ನಡೆಸುವ ಸಂದರ್ಭ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 2018 ಯಾರು ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಕಾಂಗ್ರೆಸ್ನವರು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅಂತ ಹೇಳಿ. ನೋಡಿ ಅಪ್ಪ, ಯಾರ ಮನೆ ಬಾಗಿಲಿಗೆ ಹೋಗಿದ್ದು, ಯಾರ ಮನೆ ಬಾಗಿಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ. ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವಾ ನಮಗೆ? ಸರಿಯಾಗಿ ಈಗ ಅವಾಗ ಆಗಬೇಕಾದಾಗ ಎಲ್ಲ ಸಿದ್ಧಾಂತ ತತ್ವ ಒಂದೇ ಅಂತ ಹೇಳಿದ್ರು. ಇದೇ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಒಂದು ದೊಡ್ಡ ಆರ್ಟಿಕಲೇ ಬರ್ತಿದ್ರಲ್ಲ RSS ವಿರುದ್ಧ. ಎಂಥ ವಿಷಜಂತು ಅಂತ ಬರ್ತಿದ್ರ ಇಲ್ಲ ಆರ್ಟಿಕಲ್ಲು. ಅವಾಗ ನಮ್ಮದು ಅವ್ರದ್ದು ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗೇನೋ ಬೇರೆದಾಗಿದೆ, ಈಗೇನೋ ಅರಿವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮೇಲೆ ಇದ್ದಾರೆ. ಯಾರು ಮನೆ ಬಾಗಿಲಿಗೆ ಬಂದಿದ್ರು, ಏನೇನಾಯಿತು ನನಗೂ ಗೊತ್ತಿದೆ. ಆ ಸೂಕ್ಷ್ಮ ವಿಚಾರಗಳೆಲ್ಲ ಮೀಡಿಯಾನಲ್ಲಿ ಇವಾಗೆಲ್ಲ ಚರ್ಚೆ ಮಾಡಬೇಕಾಗಿದ್ದು. ಈಗ ಅವ್ರ ವರ್ಷನ್ ಏನೇ ಇವತ್ತಿಲ್ಲ ನಾಳೆ ಅವ್ರ ಆಟೋಬಯೋಗ್ರಫಿ ಬರೀತಾರಲ್ಲ, ಅಲ್ಲಿ ಬರ್ಕೊಳ್ಳಿ. ನಮ್ಮದು ಬರಿಬೇಕಾದ್ರೆ ನಾವು ಬರ್ಕೊತೀವಿ ಸರ್.